ನಮಸ್ಕಾರ ಗೆಳೆಯರೇ, ಈ ಹೊಸ ತಿಂಗಳಲ್ಲಿ ನಿಮ್ಮನ್ನು ನೋಡಲು ತುಂಬಾ ಸಂತೋಷವಾಗಿದೆ. ಈ ವರ್ಷದಲ್ಲಿ ನಾವು ಪ್ರಯಾಣಿಸುತ್ತಿರುವಾಗ ದೇವರ ವಾಕ್ಯದಿಂದ ಒಂದು ಪ್ರಬಲ ಸತ್ಯವನ್ನು ನಿಮಗೆ ನೆನಪಿಸಲು ನಾವು ಬಯಸುತ್ತೇವೆ. ರೋಮ 8:28ರಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ: ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಒಳ್ಳೆಯದಕ್ಕಾಗಿಯೇ ಆಗುವುದೆಂದು ನಮಗೆ ತಿಳಿದದೆ. ನಾವು ಯೇಸುವನ್ನು ಪ್ರೀತಿಸಿ ಪ್ರಾರ್ಥನೆಯಲ್ಲಿ ನಂಬಿಗಸ್ತಿಕೆಯಿಂದ ಆತನನ್ನು ಹುಡುಕಿದಾಗ ಜೀವನದಲ್ಲಿ ಯಾವುದೇ ಘಟನೆ ಅರ್ಥಹೀನವಲ್ಲ, ಯಾವುದೇ ಪರಿಸ್ಥಿತಿ ಉದ್ದೇಶರಹಿತವಲ್ಲ ಮತ್ತು ಯಾವುದೇ ಸ್ಥಿತಿಯು ಅನಿರೀಕ್ಷಿತವಲ್ಲ. ಕೆಲವು ವಿಷಯಗಳಲ್ಲ, ಹೆಚ್ಚಿನ ವಿಷಯಗಳಲ್ಲ, ಆದರೆ ಎಲ್ಲಾ ವಿಷಯಗಳು ನಮ್ಮ ಒಳಿತಿಗಾಗಿ ಯೇಸು ಎಲ್ಲದರಲ್ಲೂ ಒಟ್ಟಾಗಿ ಕೆಲಸ ಮಾಡುತ್ತಾರೆ. ಆತನು ನಮ್ಮ ಗೆಲುವುಗಳು ಮತ್ತು ನಮ್ಮ ವೈಫಲ್ಯಗಳನ್ನು, ನಮ್ಮ ಸಂತೋಷಗಳು ಮತ್ತು ನಿರಾಶೆಗಳನ್ನು, ನಮ್ಮ ಹೋರಾಟಗಳು ಮತ್ತು ಕಣ್ಣೀರನ್ನು ಆತನು ಮೂಲ ವಸ್ತುಗಳಾಗಿ ಬಳಸುತ್ತಾನೆ, ಅರ್ಥಪೂರ್ಣ ಮತ್ತು ವಿಶಿಷ್ಟವಾದ ಜೀವನವನ್ನು ರೂಪಿಸಲು. ನಿಮ್ಮ ಕಣ್ಣೀರಿನ ಮಧ್ಯದಲ್ಲಿಯೂ ಆತನನ್ನು ನಂಬಿರಿ. ಆತನು ನಿಮಗೆ ನಗಲು ಕಾರಣಗಳನ್ನು ನೀಡುತ್ತಾನೆ. ನಿಮ್ಮ ನೋವಿನ ನಡುವೆಯೂ ಆತನನ್ನು ನಂಬಿರಿ. ಆತನು ನಿಮ್ಮನ್ನು ವಿಜಯದತ್ತ ಕೊಂಡೊಯ್ಯುತ್ತಾನೆ. ಆತನು ತನ್ನ ಸಮಯದಲ್ಲಿ ನಿಮ್ಮ ಜೀವನವನ್ನು ಸುಂದರಗೊಳಿಸಲು ಪ್ರತಿಯೊಂದು ವಿಚಾರವನ್ನು ಒಟ್ಟಿಗೆ ಹೆಣೆಯುತ್ತಿದ್ದಾನೆ. ಈ ವರ್ಷ ನೀವು ಮುಂದುವರಿಯುತ್ತಿದ್ದಂತೆ ಈ ವಚನವು ನಿಮಗೆ ಭರವಸವಾಗಿರಲಿ. ಸುಂದರವಾದ ತಿಂಗಳು ನಿಮ್ಮದಾಗಲಿ.